ಇನ್ನು ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡ್ತಾ ಇದೆಯಾ ಸರ್ಕಾರ? ಕಬಿನಿ ಆಯ್ತು, ಇದೀಗ ಕೆಆರ್ಎಸ್ ನಿಂದ ನೀರು ಬಿಡುಗಡೆ ಆಗ್ತಾ ಇದೆಯಾ? ನೋಡಿ, ಕೆಆರ್ಎಸ್ ನಿಂದ ತಮಿಳುನಾಡಿಗೆ ನೀರು ಹರಿತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. 4900 ಕ್ಯೂಸೆಕ್ಗೂ ಅಧಿಕ ನೀರು ಹೊರಹರಿವು. ನಾಲೆಗಳಿಗೆ ನೀರು ಬಿಡುವಂತಹ ನೆಪದಲ್ಲಿ ತಮಿಳುನಾಡಿಗೆ ನೀರು ರಿಲೀಸ್ ಆಗ್ತಾ ಇದೆ ಅನ್ನುವಂತಹ ಆರೋಪ. ಆಗಸ್ಟ್ 15ರಿಂದಲೇ ಕದ್ದು ಮುಚ್ಚಿ ನೀರು ಬಿಡ್ತಾ ಇರುವಂತಹ ಶಂಕೆ. ಈ ಹಿಂದೆ ನಾಲೆ ಕುಡಿಯುವ ನೀರಿಗೆ 2500 ಕ್ಯೂಸೆಕ್ ಅಷ್ಟು ನೀರು ಬಿಡಲಾಗ್ತಾ ಇತ್ತು. ಇದೀಗ ಏಕಾಏಕಿ 4917 ಕ್ಯೂಸೆಕ್ ನೀರನ್ನ ಹರಿಸಲಾಗ್ತಾ ಇದೆ. ಡ್ಯಾಂ ಒಳಹರಿವು ಕೇವಲ 1961 ಕ್ಯೂಸೆಕ್ ನೀರಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬರ್ತಾ ಇದೆ. ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಹೇಳಿ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಪ್ರಾಧಿಕಾರ ಕೂಡ ನೀರು ಹರಿಸಲೇಬೇಕು ಅನ್ನುವಂತಹ ಆದೇಶವನ್ನ ಕೊಟ್ಟಿದೆ. ಅದಾದ ನಂತರದಲ್ಲಿ ಇಲ್ಲಾದಂತಹ ಪ್ರತಿಭಟನೆ, ಇಲ್ಲಾದಂತಹ ಆಕ್ರೋಶಗಳನ್ನ ಗಮನಿಸಿದ್ವಿ. ಆದ್ರೆ ಈಗ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಒಂದ್ ಕಡೆ ಪ್ರಾಧಿಕಾರ ಕೊಟ್ಟಂತಹ ಆದೇಶ, ಇದನ್ನ ಪಾಲಿಸಲೇಬೇಕಾದಂತಹ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕಿದೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ, ಆಕ್ರೋಶ ಒಂದ್ ಕಡೆ. ಇದೆಲ್ಲದರ ಮಧ್ಯೆ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂತಹ ಪ್ರಶ್ನೆಗಳ ನಡುವೆಯೇ ಈಗ ನೀರು ಹರಿಸ್ತಾ ಇದೆ ಕದ್ದು ಮುಚ್ಚಿ ಅನ್ನುವಂತಹ ಆರೋಪಗಳಿದೆ. ಹೌದಾ? ಏನ್ ಕಂಡು ಬರ್ತಾ ಇದೆ? ಈಗ ರೈತರು ಏನ್ ಹೇಳ್ತಾ ಇದ್ದಾರೆ ದಿಲೀಪ್? ಖಂಡಿತವಾಗ್ಲೂ ಮಧು, ನಮ್ಮ ರಾಜ್ಯದ ರೈತರುಗಳು ಕೇಳ್ತಾ ಇರುವಂಥ ನಮ್ಮ ಬೆಳೆಗಳಿಗೂ ಕೂಡ ನೀರು ಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದ ರೈತರುಗಳಿಗೆ, ನಮ್ಮ ಮಂಡ್ಯ ಭಾಗದ ರೈತರುಗಳಿಗೆ ಬೆಳೆಗಳಿಗೆ ನೀರು ಕೊಡ್ತಾ ಇಲ್ಲ. ಈ ಬಗ್ಗೆ ಯಾವುದೇ ರೀತಿಯಂಥ ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತಾ ಇಲ್ಲ. ಆದರೆ ತಮಿಳುನಾಡಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಕೊಡಗೈ ದಾನಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ಕಬಿನಿ ಜಲಾಶಯದಿಂದಲೇ 12,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡ್ತಾ ಇರುವಂಥದ್ದು. ಜೊತೆಗೆ ಈಗ KRS ಜಲಾಶಯದಿಂದ 5,000 ಕ್ಯೂಸೆಕ್ ನೀರನ್ನು ಯಾಕೆ ಬಿಟ್ಟರು ಅನ್ನುವಂಥದ್ದು ಸಹಜವಾದಂಥ ಪ್ರಶ್ನೆ ಇರುವಂಥದ್ದು. ಯಾಕಂದ್ರೆ ಕೇಳಿರೋದು 12,000 ಕ್ಯೂಸೆಕ್ ನೀರು ಇರುವಂಥದ್ದು, ಜೊತೆಗೆ ಬಿಡಬೇಕಾಗಿರುವಂಥದ್ದು 12,000 ಕ್ಯೂಸೆಕ್ ನೀರನ್ನು ಬಿಡಬೇಕಾಗಿರುವಂಥದ್ದು. ಅದನ್ನು ಕೂಡ ನಾವು ಬಿಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇರುವಂಥದ್ದು. ನಾವು ಒಳ ಹರಿವು ಎಷ್ಟಿದೆ ಅಷ್ಟೇ ಪ್ರಮಾಣದ ಹೊರ ಹರಿವು ಕೊಡ್ತಾ ಇದ್ದೀವಿ, ಹೆಚ್ಚುವರಿಯಾಗಿ ನೀರನ್ನು ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಸ್ಥಳೀಯ ಶಾಸಕರುಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಆದರೆ ಎಲ್ಲ ಅಂಕಿಅಂಶಗಳನ್ನು ಸರ್ಕಾರವೇನೇ ಕೊಡ್ತದೆ. ಕಬಿನಿ ಜಲಾಶಯದಿಂದ 12,000 ಕ್ಯೂಸೆಕ್ಸ್ನ ನದಿಗೆ ಬಿಡ್ತಾ ಇದ್ದೀವಿ, ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ ಅಂತ. ಈ ಕಡೆ ಜೊತೆಗೆ KRS ಜಲಾಶಯದಿಂದ ಕೂಡ 5,000 ಕ್ಯೂಸೆಕ್ಸ್ ನೀರನ್ನು ಹರಿಸ್ತಾ ಇದ್ದೀವಿ ಅನ್ನುವಂಥ ನಿಟ್ಟಲ್ಲಿ ಇಷ್ಟು ಪ್ರಮಾಣದ ನೀರನ್ನು ಯಾಕಾಗಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು, ಕೇಳಿದಕ್ಕಿಂತ ಹೆಚ್ಚಾಗಿ ಕೊಡಲಿಕ್ಕೆ ಅವಕಾಶ ಏನಿದೆ, ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಸಹಜವಾದಂಥ ಪ್ರಶ್ನೆ. ಈ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ರೈತ ಸಂಘಟನೆಗಳು ಎಲ್ಲರೂ ಕೂಡ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗ ಸರ್ಕಾರದ ನಡೆ ಸಾಕಷ್ಟು ಅನುಮಾನಕ್ಕೆ ಕಾಡ್ತಾ ಇರುವಂಥದ್ದು. 12,000ಕ್ಕಿಂತ ಹೆಚ್ಚು ನೀರು ಬಿಡ್ತಾ ಇದ್ದಾರೆ, ನೀರನ್ನೇ ಬಿಡಬೇಡಿ ಅನ್ನುವಂಥ ನಿಟ್ಟಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಹೆಚ್ಚುವರಿಯಾಗಿ ಯಾಕೆ ನೀರು ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು ಮಧು. ಓಕೆ ದಿಲೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.